ಬರಕೇಳ್ರು ಅವ್ನ. ತಮಿಳ್ನಾಡು ಸ್ಟೈಲಲ್ಲಿ ಪಂಚೆ ಕಟ್ಕೊಂಡು ವಿಭೂತಿ ಬಳಕೊಂಡು ಅಮ್ಮನ ಕಾಲಿಗೆ ಬಿದ್ದು ಕೇಳಿದ ಹೆಣ್ಮಕ್ಳಿಗೆಲ್ಲ KSRTC ಬಸ್ ಅಲ್ಲಿ ಸೀಟ್ ಬಿಟ್ಕೊಟ್ಟಂಗೆ CM ಕುರ್ಚಿನೇ ಬಿಟ್ಕೊಟ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ಕೊಂಡ್ರು ಪರವಾಗಿಲ್ಲ. ಆದ್ರೆ ಪನ್ನೀರ್ ಅಂದ ತಕ್ಷಣ ಹೇಳಿ ಚಿನ್ನಮ್ಮ ಅಂತ ಕೈ ಮುಗಿದ್ ನಿಲ್ತಾನ ಅನ್ಕೊಂಡ್ರ? ಪನ್ನೀರ್ ಇದೇನೋ ಪನ್ನೀರು ಕಣ್ಣೀರ್ ಹಾಕೊಂಡಿಸಿ ಕಬಾಲಿ ಸ್ಟೈಲಲ್ಲಿ ಪನ್ನೀರ್ ಡಾ ಅಂತ ಐತೆ. ಇದನ್ನ ನೋಡ್ತಾ ಇದ್ರೆ ಚಿನ್ನಮ್ಮಂಗೂ ಗುನ್ನ ಹೊಡೆದು ಮೂಲೆ ಸೇರಿಸೋ ಸ್ಕೀಮ್ ಇರೋ ಆಗಿದೆ. ಏನೋ ಶಿಷ್ಯ, ಏನೋ ಈ ತಮಿಳ್ನಾಡಿಂದು ಕತೆ. ಅಯ್ಯೋ, ಅಲ್ಲಿ ಕತೆ ಯಾಕೆ ಕೇಳ್ತೀರಿ ಗುರುಗಳೇ? ಪಾಪ ನಮ್ಮ ಪನ್ನೀರ್ ಸೆಲ್ವಿ ಸೈಲೆಂಟ್ ಆಗಿ ಬಂದು ಕುರ್ಚಿ ಮೇಲೆ ಕುಂತಿರ್ತದೆ. ಅದು ಇನ್ನೇನು ಸೆಟ್ಲ್ ಆಗ್ಬೇಕು ಅನ್ನೋದ್ರೊಳಗೆ ಮತ್ತೆ ಯಾರಾದ್ರೂ ಲೇಡೀಸ್ ಬಂದು ಆ ಕುರ್ಚಿ ಲೇಡೀಸ್ ಇಂದು ಹೊಸಿ ಎದ್ದೇಳಪ್ಪ ಮ್ಯಾಕೆ ಅಂತ ಎಬ್ಬಿಸ್ಬಿಡ್ತಾರೆ. ಈ ತಮಿಳ್ನಾಡು CM ಕುರ್ಚಿ ಒಂಥರ ಈ ನಮ್ಮೂರ್ ಕೆಂಪರ್ಸಿನ ಮುಂದ್ಲಿ ಸೀಟ್ ಆದಂಗ ಆಗ್ಬಿಟ್ಟಿದೆ ಗುರುಗಳೇ. ಯಾಕೆ ಹೇಳ್ತೀರಾ ಕತೆನ? ಅಲ್ಲಿ ಯಾವಾಗ ಕುತ್ಕೊಂಡ್ರು ಈ ಲೇಡೀಸ್ ಬರ್ತಿದ್ದಂಗೆ ಕುರ್ಚಿ ಬಿಟ್ಟು ಸೀದಾ ಎದ್ದೊಯ್ತಾ ಇರ್ಬೇಕು ಗುರುಗಳೇ. ಇಲ್ಲ ಅಂದ್ರೆ ರಂಪ ರಾಮಾಯಣಗಳಲ್ಲಿ ನಡೆದು ಅಲ್ಲೋರ್ಕಲ್ಲಲ್ಲಿ ಆಗೋಗ್ಬಿಡ್ತವೆ. ಅಂದಂಗೆ ನಿಮ್ ಪನ್ನೀರು ರಾಜೀನಾಮೆ ಕೊಟ್ಟಿತ್ತು ಅಲ್ವೇನೋ ಶಿಷ್ಯ? ಅಯ್ಯ, ಕೊಡೋದೇನು ಕೇಳಿದ ತಕ್ಷಣ ರಾಜೀನಾಮೆ ಕೊಟ್ಟು ಪಂಜರ್ ಕೊಡ್ಕೊಂಡು ಮನೆ ಕಡೆ ಹೋಗಿತ್ತು ಗುರುಗಳೇ. ಆದ್ರೆ ಆಮೇಲೆ ಅದೇನ್ ಜ್ಞಾನ ಬಂತೋ ಏನೋ, ರಾಜೀನಾಮೆ ಕೊಡೋದು ಕೊಟ್ಬಿಟ್ಟು ಈಗ ಕಣ್ಣು ಬಾಯಿ ಬಿಟ್ಕೊಂಡು ನಿಂತೈತೆ. ಚಿನ್ನಮ್ಮ ನಂಗೆ ಅನ್ಯಾಯ ಮಾಡಿದಾಳೆ, ನಾನು ರಾಜೀನಾಮೆ ವಾಪಸ್ ತಗೊಂಡ್ಬಿಡ್ತೀನಿ, ನನ್ನ ಮತ್ತೆ CM ಮಾಡಿಬಿಡ್ರೋ ನಿಮ್ ದಮ್ಮಯ್ಯ ಅಂತ ಕಣ್ಣೀರ್ ಹಾಕೊಂಡು ನಿಂತಿದೆ ಗುರುಗಳೇ. ಕುರ್ಚಿ ಮೇಲೆ ನಂಗೆ ಆಸೆನೇ ಇಲ್ಲ, ನಂಗೆ ಬೇಡವೇ ಬೇಡ, ಚಿನ್ನಮ್ಮ ಹೇಳಿದ್ದೆ ನಂಗೆ ವೇದವಾಕ್ಯ ಅಂತ ಹೋಗಿತ್ತಲ್ಲೋ ನಿಮ್ಮ ಪನ್ನೀರು. ಮತ್ತ್ಯಾಕೆ ಕಣ್ಣೀರ್ ಹಾಕೊಂಡು ಬಂದಿದ್ಯೋ ಈಗ? ಅಯ್ಯೋ, ಅದು ಏನೋ ಚಿನ್ನಮ್ಮ ಹೇಳ್ತೈತಲ್ಲ ಅಂತ ಬಿಟ್ಕೊಟ್ಟಿತ್ತಂತ ಗುರುಗಳೇ. ಆದ್ರೆ ಏನ್ ಮಾಡ್ತೀರಾ, ನಿನ್ನೆ ರಾತ್ರಿ ಕನಸಲ್ಲಿ ಸಾಕ್ಷಾತ್ ಅಮ್ಮ ಬಂದ್ಬಿಟ್ಟು ನಾನು ನನ್ನ ಕುರ್ಚಿ ಬಿಟ್ಕೊಟ್ಟಿರೋದು ನಿಂಗೆ ಕಣ ಸೆಲ್ವಿ, ನೀನ್ ಯಾಕೆ ಚಿನ್ನಮ್ಮಂಗ್ ಬಿಟ್ಟೆ, ಬಿಟ್ಬಿಟ್ಟು ಯಾಕೆ ಕೈ ಮುಕ್ಕೊಂಡು ನಿಂತಿದೀಯಾ, ಹೋಗು ಫಸ್ಟ್ ವಾಪಸ್ ಕಿತ್ಕೋದಿನ ಕುರ್ಚಿನ ಅಂತ ಆರ್ಡರ್ ಮಾಡಿ ಹೋಯ್ತಂತೆ ಗುರುಗಳೇ. ಆಗಿಂದ ಈ ಪನ್ನೀರು ಕಣ್ಣೀರ್ ಬಿಟ್ಟು ಕಬಲೆ ಆಗ್ಬಿಟ್ಟಿದೆ. ಅದು ಪನ್ನೀರ್ ಬರಕೇಳ್ರು ಅವ್ನ. ತಮಿಳ್ನಾಡು ಸ್ಟೈಲಲ್ಲಿ ಪಂಚೆ ಕಟ್ಕೊಂಡು ವಿಭೂತಿ ಬಳಕೊಂಡು ಅಮ್ಮನ ಕಾಲಿಗೆ ಬಿದ್ದು ಕೇಳಿದ ಹೆಣ್ಮಕ್ಳಿಗೆಲ್ಲ KSRTC ಬಸ್ ಅಲ್ಲಿ ಸೀಟ್ ಬಿಟ್ಕೊಟ್ಟಂಗೆ CM ಕುರ್ಚಿನೇ ಬಿಟ್ಕೊಟ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ಕೊಂಡ್ರು ಪರವಾಗಿಲ್ಲ. ಆದ್ರೆ ಪನ್ನೀರ್ ಅಂದ ತಕ್ಷಣ ಹೇಳಿ ಚಿನ್ನಮ್ಮ ಅಂತ ಕೈ ಮುಗಿದ್ ನಿಲ್ತಾನ ಅನ್ಕೊಂಡ್ರ? ಪನ್ನೀರ್ ಲುಂಗಿ ಕೆಳಗಿಳಿಸಿ ಸಲಾಮ್ ಹೊಡಿತಿದ್ದ ಸೆಲ್ವಂ ಪಂಚೆ ಮೇಲೆತ್ ಕಟ್ಟಿ ಕಬಾಲಿ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲೇನೋ ಜಾದೂ ಆಗಿರಂಗಿದೆ ಶಿಷ್ಯ. ಈ ಅಮ್ಮ ಕನ್ಸಲ್ ಬಂದಿತ್ತಂತೋ ಇಲ್ಲ ಏಕಾಏಕಿ ಆತ್ಮನೇ ಎದ್ದು ಬಂದಿತ್ತಂತೋ? ಅಯ್ಯ, ನೋಡಿದ್ರೆ ಯಾರು ಗುರುಗಳೇ, ಸೆಲ್ವಿ ಸ್ನಾನ ಮಾಡ್ಕೊಂಡು ಬಂದು ಅಮ್ಮನ ಸಮಾಧಿ ಮುಂದೆ ಧ್ಯಾನ ಬೇರೆ ಮಾಡ್ತಿತ್ತಂತೆ. ಅಮ್ಮ ಅದೇನ್ ಹೇಳ್ತೋ ಏನೋ ಕಡೆ ವಾಯ್ಸಾ. ಏನ್ ಹೇಳಿದ್ರೇನೋ ಶಿಷ್ಯ, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡೇನೋ ಮಾಡುತ್ತೆ ನಿಮ್ ಸೆಲ್ವಿ. ಇನ್ನೊಂದು ಟ್ರೈನ್ ಹೋಗಿಲ್ವಲ್ಲ ಗುರುಗಳೇ, ಸದ್ಯಕ್ಕೆ ಟ್ರೈನು ರಾಜ್ಯಪಾಲರ ಮನೆ ಮುಂದೆ ನಿಂತಿದೆ. ಅದಕ್ಕೆ ಚಿನ್ನಮ್ಮನ ಸವಾರಿ ರಾಜ್ಯಪಾಲರ ಮನೆ ಕಡೆ ಹೊರಟಿದೆ. ಬಂದ್ರು ಸಾರ್, ಬಂದ್ರು ಸಾರ್, ಶಕುಂತಲಾ ಬಂದ್ರು ಸಾರ್. ನೀನ ಶಕುಂತಲಾ ಅಲ್ಲ, ನನ್ ಶಶಿಕಲಾ. ಯಾರನ್ನ ನೋಡ್ಬೇಕು, ನಿಮ್ಮನ್ನೇ ನೋಡ್ಬೇಕು. ಏನಾಗ್ಬೇಕಾಗಿತ್ತು? ಜಾಸ್ತಿ ಏನಿಲ್ಲ, ಜಸ್ಟ್ CM ಆಗ್ಬೇಕು. ಇದು CM ಆಗ್ಬೇಕು ಅಂದ ತಕ್ಷಣ ಓಡ್ ಬಂದ್ ಮಾಡೋರು ಯಾರೋ ಈಗ. ಅಯ್ಯೋ, ಇದೇನಿದೆ ಗುರುಗಳೇ, ನೀವ್ ಯಾಕೆ ಡಬಲ್ ಮೀನಿಂಗ್ ಮಾತಾಡ್ತಾ ಇದ್ದೀರಾ? ಅಯ್ಯೋ 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 ಶಿಷ್ಯ, ನೀನು ಬುದ್ಧಿಗೆ ಬಾಂಬಿಡ, ನಿನ್ ಕತೆ ಬಿಡೋ. ಅಕಸ್ಮಾತ್ ಈ ಚಿನ್ನಮ್ಮ ಸೆಲ್ವಿನ್ ತೆಗೆದು ಪಾರ್ಟಿಯಿಂದ ಆಚೆಗೆ ಓಡಿಸಿದ್ರೆ ಏನೋ ಮಾಡುತ್ತೆ ನಿಮ್ ಪನ್ನೀರು. ಹಂಗ ಮಾಡಕ್ಕಾಗಲ್ಲ ಗುರುಗಳೇ, ಯಾಕಂದ್ರೆ ಚಿನ್ನಮ್ಮನ್ ತಳನೇ ಬರ್ತಾ ಇಲ್ವಂತೆ.
ಸುಮಾರು ಕೇಸ್ ಬಂದು ಕುದುರೆಗೆ ಸಿಗಾಕೊಂಡವಂತೆ. ಏನಾಯ್ತಿರೋ ಏನೋ ಒಟ್ನಲ್ಲಿ. ಅಂತೂ ಇಂತೂ ಚಿನ್ನಮ್ಮ ಏನಾರು ಸೆಲ್ವಿನ ಪಾರ್ಟಿಯಿಂದ ಆಚೆ ಹಾಕಿದ್ರೆ ಈ ಪನ್ನೀರ್ ಕಣ್ಣೀರ್ ಹಾಕೊಂಡು ಹೊಸ ಪಾರ್ಟಿ ಕಟ್ಟಿದ್ರು ಕಟ್ಬೋದು ಗುರುಗಳೇ. ಇಲ್ಲ ಅಂದ್ರೆ ಸ್ಟಾಲಿನ್ ಜೊತೆ ಸೇರ್ಕೊಂಡು ಹೊಸ ರಾಜಕೀಯ ಶುರು ಮಾಡಿದ್ರು ಮಾಡ್ಬೋದು. ಒಟ್ನಲ್ಲಿ ಈ ಚಿನ್ನಮ್ಮಂಗೂ ಪನ್ನೀರ್ಗೂ ಭಲೆ ಚಟಾಪಟಿ. ಅಯ್ಯೋ ಗುರುಗಳೇ, ಇಲ್ಲಿ ಚಿನ್ನಮ್ಮ ಅಂಡ್ ಸಣ್ಣಪ್ಪ ಅಮ್ಮ ಕಿತ್ತಾಡ್ತಾ ಇದ್ರೆ ತಮಿಳ್ನಾಡಿನ ಜನ ಇವರಿಬ್ರು ಹೆಂಗ್ ಹೋಗ್ತಾವ್ರೆ ನೋಡಿ ಇಲ್ಲಿ. இதுல ஒரு வைரமாதா இதுல ஒரு வைரமாதா நீ நான் இது புளி வந்து புளிய பார்த்து பூனை சூடு பண்ணா புளியா இட முடியுமா? இப்பவா இவ்வளவு நீ போட்டு நீ 30 வருஷத்துக்கு முன்னாடி இப்ப மீட்டிங் தான் பரவாயில்ல. இன்னைக்கு மீட்டிங் இதெல்லாம் விட ஒரு கொடுமை என்ன தெரியுமா? பேசினா பாரு இனிமையான குரல், கழுத குரல். தாய் வழி வந்த தங்கங்கள் எல்லாம் ஓர் வழி நின்று நேர் வழி சென்றால் நாளையும் நமது. அம்மா கோட்டைக்கு போகிறீங்களா? அம்மா சாப்பிட்டீங்களா? என்ன இது டைலாக்? எவன் எடுக்க டைலாக் இவ எடுத்து ஆனா நல்லாவே இருக்க மாட்டாங்க. உண்மையான ஃப்ரெண்டா இருந்திருந்தனா இந்நேரம் அந்த இடத்த விட்டு வெளியில போயிருக்கணும். இல்லையா என்ன தெரியுமா பண்ணணும்? வந்துட்டு 1.5 கோடி மக்களும் நீதான் பாத்துக்கணும்னு அம்மா உன்னுடைய ஆத்மா காதுல வந்து சொல்லுங்க. தனியா வந்து ஒரு 10 பேர்கிட்ட என்ன உங்களுக்கு பிடிச்சிருக்கா, என்ன நீங்க கழக புதுசா ஏத்துக்கிறேன் நீ சொல்லிருக்கணும். ஜனங்க ஒப்பீனியோட நீ வந்திருக்கணும். அந்த பேப்பரை வாங்கறதுக்கு கூட இந்த அம்மா வரல. அங்க வேதா நிலையத்துல கொண்டு போய் இவங்களுக்கு கொடுக்குறாங்க. உயிருக்கு பயந்து கொடுத்தானுங்களோ என்ன பண்ணாங்களோ, உண்மையான விசுவாசம் பண்ணாங்க, பணம் வாங்கி பண்ணாங்களோ, அது கடவுளுக்கு தான் வெளிச்சம். வர சொல்லுங்க பாக்கலாம். இப்போ யாரோ ஒரு 10 பேர் சொல்லட்டும் இந்த ಅಮ್ಮ ಎங்களுக்கு பிடிச்சிருக்கு வரட்டும். ಇವಮ್ಮ ಅದೇನಂತ ಉಗಿತಾವಳೋ ಶಿಷ್ಯ. ಪನ್ನೀರ್ ಸೆಲ್ವಮ್ಮು ಬಾಯಿ ತುಂಬಾ ಮಿಕ್ಸರ್ ತುಂಬಿಕೊಂಡು ಮಾತಾಡೋ ಜಾಗದಲ್ಲಿ ತೆಪ್ಪಗಳು ನಿಂತ್ಕೊಂಡು ಮಿಕ್ಸರ್ ಮುಗಿದ್ಮೇಲೆ ಮಾತಾಡಕ್ ಶುರು ಮಾಡಾಯ್ತಂತೆ ಗುರುಗಳೇ. ಇನ್ನು ಈ ಚಿನ್ನಮ್ಮ ಸುಮ್ನೆ ಕಣ್ಣೀರ್ ಹಾಕೊಂಡು ಬೇಜಾನ್ ಡವ್ ಮಾಡ್ತಾರಂತೆ ಗುರುಗಳೇ. ನೋಡಿಲಿ ಡವ್ ಅಂದ್ರೆ ಯಾವ ಲೆವೆಲ್ ಡವ್ ಅಂತ. எனக்கோ அம்மாதான் வாழ்க்கை. அடங்கப்பா, இது உலக நடிப்புடா சாமி. அக்கா கோட்டைக்கு கிளம்பிட்டீங்களா? அக்கா மதிய சாப்பாட்டிற்கு என்ன வேண்டும் என அனுதினமும் அம்மாவை பற்றிய சிந்திப்புகளிலேயே என் வாழ்நாட்களை செலவழித்தவள் நான். இது நம்ம லிஸ்ட்லயே இல்லையே. அடேங்கப். அவரை விட்டு நான் பிரிந்திருந்த நாட்கள் மிக மிக குறைவு. ஐயையோ, அதை நாட்கள் என்று சொல்வதை விட அவருடைய கம்பீர குரலை நான் கேட்காத நேரம் குறைவு என்றுதான் சொல்ல வேண்டும். இது என்ன பிரமாதம்? இது விட பெசலைட் ஒண்ணு இருக்கு. 75 நாட்கள் எவ்வளவோ போராட்டங்கள். நம் அம்மாவை மீட்டுவிட வேண்டும் என்கிற மருத்துவர்கள் போராட்டத்தோடு கோடான கோடி தொண்டர்களாகிய நமது ஆன்மீக வழிபாடுகளும் ஒன்று சேர அவை நம் அம்மாவை காப்பாற்றிவிடும் என்று நான் உறுதியாக நம்பினேன். ಈ ಚಿನ್ನಮ್ಮನ ಅವತಾರನ ಇಲ್ಲ ಡೂಪ್ಲಿಕೇಟ್ ಮಾಡೋನೆ ನೋಡಿ ಗುರುಗಳ ಹೆಂಗಿದೆ ಅಂತ. மெட்ராஸ் சென்ட்ரலுக்காக உழைப்பேன். தாய் வழி வந்த சொந்தங்கள் எல்லாம் ஓர் வழி நின்று சப்ஸ்கிரைப் செய்தால் நாளை நமதே. இந்த வீடியோ பிடித்திருந்தால் லைக் பண்ணுங்கள், சப்ஸ்கிரைப் பண்ணுங்கள், கமெண்ட் பண்ணுங்கள், ஷேர் பண்ணுங்கள். அடுத்த வீடியோவில் உங்களை சந்திக்கும் வரை விடைபெறுவது. ಅಯ್ಯೋ ಗುರುಗಳೇ, ನಿಮಗೆಲ್ಲ ಗೊತ್ತಿಲ್ಲ, ನೋಡ್ತಾ ಇರಿ. ಹಿಂಗೆಲ್ಲ ಡವ್ ಮಾಡ್ಕೊಂಡೇನೆ ಚಿನ್ನಮ್ಮ ಅಧಿಕಾರ ಹಿಡಿತಾಳೆ ನೋಡ್ತೀರಿ. ಕೊನೆಗೂ ಈ ಪನ್ನೀರ್ ಸೆಲ್ವಮ್ ಕಣ್ಣೀರ್ ಸೆಲ್ವಮ್ ಅಂತ ಹೆಸರು ಬದಲಾಯಿಸ್ಕೊಂಡು ಉಪ್ಪಿನಕಾಯಿ ಚಿಪ್ಸು ಮಿಕ್ಸರ್ ತಿಂದ್ಕೊಂಡು ಇರ್ಬೇಕಾಯ್ತದೆ. ನೋಡ್ತಾ ಇರಿ. ಆಯ್ತು ಬಿಡೋ, ಆಯಸ್ಸಿದ್ರೆ ನೋಡೋಣ. ಸದ್ಯಕ್ಕೆ ಈ ಕಥೆನ ಇಲ್ಲಿಗೆ ನಿಲ್ಲಿಸಿ ಹೊರಡೋಣ.